ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳಿಗೆ ಬೇಲ್ ಟೆನ್ಷನ್ ಹೆಚ್ಚಾಗಿದೆ. ಈಗಾಗಲೇ ಈ ಕೇಸ್ನಲ್ಲಿ ಹೈಕೋರ್ಟ್ನಿಂದ ಬೇಲ್ ಪಡೆದಿದ್ದ ಆರೋಪಿಗಳು ರಿಲ್ಯಾಕ್ಸ್ ಮೋಡ್ನಲ್ಲಿದ್ದರು. ಆದರೆ 17 ಆರೋಪಿಗಳ ಪೈಕಿ 7 ಜನರ ಜಾಮೀನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಈಗಾಗಲೇ ಸುಪ್ರೀಂನಲ್ಲಿ ಈ ವಿಚಾರಣೆಯ ವಾದ ಪ್ರತಿವಾದವನ್ನ ಪೀಠ ಆಲಿಸಿದ್ದು, ಕೇವಲ ಆದೇಶ ಪ್ರಕಟಿಸುವುದು ಮಾತ್ರ ಬಾಕಿ ಇದೆ. ಹೀಗಾಗಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಈ ಎಲ್ಲ 7 ಆರೋಪಿಗಳಲ್ಲಿ ಈಗಾಗಲೇ ಢವಢವ ಶುರುವಾಗಿದೆ. ಯಾಕಂದ್ರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಈ ಆರೋಪಿಗಳ ಜಾಮೀನು ರದ್ದುಗೊಳಿಸಿದ್ರೆ ಎಲ್ಲ 7 ಆರೋಪಿಗಳು ಮತ್ತೆ ಪೊಲೀಸರಿಗೆ ಶರಣಾಗಿ ಕಂಬಿ ಎಣಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಇದೇ ಕಾರಣಕ್ಕೆ ಫಾರಿನ್ ಶೂಟಿಂಗ್ ನಲ್ಲಿದ್ದರೂ ದರ್ಶನ್ಗೆ ಈ ಬೆಳವಣಿಗೆ ಟೆನ್ಷನ್ ಹೆಚ್ಚಿಸಿದೆ. ಇನ್ನು ಈ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಲು ಅನುಸರಿಸಿರುವ ವಿವೇಚನೆ ನೀಡಿರುವ ಕಾರಣಗಳು ಸಮಂಜಸವಾಗಿಲ್ಲ. ಈ ಕೇಸ್ನಲ್ಲಿ ಪೊಲೀಸರು ನೀಡಿರುವ ಸಾಕ್ಷಿಗಳು ತೃಪ್ತಿ ತಂದಿದೆ. ಆದರೆ ಹೈಕೋರ್ಟ್ ಯಾವ ಆಧಾರದ ಮೇಲೆ ಜಾಮೀನು ನೀಡಿದೆ ಎಂದು ಸುಪ್ರೀಂ ಅಸಮಾಧಾನ ವ್ಯಕ್ತಪಡಿಸಿರುವುದು ಆರೋಪಿಗಳ ಎದೆ ಬಡಿತ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಹಾಗಿದ್ರೆ ಒಂದು ವೇಳೆ ಈ ಜಾಮೀನು ವಜಾಗೊಂಡ್ರೆ ನಟ ದರ್ಶನ್ ಮತ್ತೆ ಜೈಲು ಪಾಲಾಗಬೇಕಾ? ಅವರಿಗೆ ಬೇರೆ ಆಯ್ಕೆಗಳೇ ಇಲ್ವಾ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳ್ತೀವಿ ನೋಡಿ. ನಟ ದರ್ಶನ್ ಸದ್ಯ ನ್ಯಾಯಾಲಯದ ಅನುಮತಿ ಪಡೆದೇ ವಿದೇಶದಲ್ಲಿ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿರುವುದರಿಂದ ಒಂದು ವೇಳೆ ಜಾಮೀನು ರದ್ದಾದರೆ ತಾವಾಗಿಯೇ ಬಂದು ಪೊಲೀಸರ ಮುಂದೆ ಶರಣಾಗಲೇಬೇಕು. ಇದಕ್ಕೆ ಸಮಯದ ಮಿತಿ ಇರುತ್ತದೆ. ಆದರೆ ಸಾಮಾನ್ಯವಾಗಿ ಜಾಮೀನು ರದ್ದಾದ 24ರಿಂದ 72 ಗಂಟೆಯಲ್ಲಿ ಅಥವಾ ಕೆಲವೊಮ್ಮೆ 1 ವಾರದೊಳಗೆ ಪೊಲೀಸರು ಅಥವಾ ಕೋರ್ಟ್ ಮುಂದೆ ಶರಣಾಗಬಹುದು. ಹೀಗೆ ಶರಣಾಗಲು ನಕಾರ ವ್ಯಕ್ತಪಡಿಸಿದರೆ ಅಥವಾ ವಿಳಂಬ ಮಾಡಿದರೆ ಆಗ ಪೊಲೀಸರೇ ಆರೋಪಿಗಳನ್ನ ಹುಡುಕಿ ಬಂಧಿಸಿ ಕರೆತರುತ್ತಾರೆ. ಅದಕ್ಕೆ ಆರೋಪಿಗಳು ಸಾಮಾನ್ಯವಾಗಿ ಅವಕಾಶ ಮಾಡಿಕೊಡಲ್ಲ. ಇನ್ನು ದರ್ಶನ್ ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ಈ ಹಿಂದಿನಂತೆಯೇ ಜೈಲಿನಲ್ಲೇ ಇದ್ದುಕೊಂಡೇ ತಮ್ಮ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದೇ ಕಾರಣಕ್ಕೆ ನಟ ದರ್ಶನ್ ಹಾಗೂ ಅಭಿಮಾನಿಗಳಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಇನ್ನೇನು 1 ವಾರ ಅಥವಾ 10 ದಿನಗಳ ಒಳಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಟಿಸುವ ಸಾಧ್ಯತೆ ಇದ್ದು, ಆ ಬಳಿಕವಷ್ಟೇ ನಟ ದರ್ಶನ್ಗೆ ಜೈಲಾ ಬೇಲಾ ಎಂಬುದು ನಿರ್ಧಾರವಾಗಲಿದೆ.